ಹಲೋ ಸ್ನೇಹಿತೆ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ಲಾಸ್ಟ್ ಬ್ಲಾಗಲ್ಲಿ ನಾವು ಬೆಂಗಳೂರಿಂದ ಮನೆ ಖಾಲಿ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ ಬಂದಿದ್ದ ವಿಡಿಯೋನ ನಾನು ಶೇರ್ ಮಾಡಿದ್ದೆ. ತುಂಬ ಪ್ರೀತಿ ಸಪೋರ್ಟ್ ಕೊಟ್ರಿ, ತುಂಬ ಜನ ಲೈಕ್ಸ್ ಕೊಟ್ರಿ, ತುಂಬ ಜನ ವಿಶ್ ಕೂಡ ಮಾಡಿದ್ರಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾವು ಚಿಕ್ಕಮಂಗ್ಳೂರು ಬಂದು ತಲುಪೋ ಅಷ್ಟೊತ್ತಿಗೆ 2:45 ಆಗಿತ್ತು. ಅಂದರೆ ಬೆಳಗಿನ ಜಾವ ಇನ್ನೇನು 2:45 ಆಗಿತ್ತು. ಬಂದ ತಕ್ಷಣ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಫಸ್ಟು ನನ್ನ ಹಸ್ಬೆಂಡ್ಗೆ ಹಾಸಿಗೆ ಹಾಕ್ಕೊಡೋಣ, ಅವ್ರು ಒಂದು 2 ಅವರಾದರೂ ನಿದ್ದೆ ಮಾಡಲಿ ಅಂತೇಳ್ಬಿಟ್ಟು ಆ ಕೆಲಸನ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಪಾಪ ಬೆಂಗಳೂರಿಂದ ಕಾರ್ ಡ್ರೈವ್ ಮಾಡ್ಕೊಬಂದಿದ್ದು, ಇನ್ನು ಬೆಳಿಗ್ಗೆಯಿಂದ ಪ್ಯಾಕಿಂಗು ಅದು ಇದು ಕೆಲಸಗಳಿತ್ತು ಅವ್ರಿಗೂ. ಸೊ ಹಂಗಾಗಿ ಅವ್ರಿಗೂ ಕೂಡ ತುಂಬ ಟಯರ್ಡ್ ಆದಂಗೆ ಆಗಿತ್ತು. ಹಾಗಾಗಿ ಬಂದ ತಕ್ಷಣ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಮನೆ ಏನು ಗಲೀಜಾಗಿರಲಿಲ್ಲ, ಯಾಕಂದರೆ ನಾವು ಲಾಕ್ ಮಾಡ್ಕೊಂಡು ಹೋಗಿದ್ದೋ, ಗೃಹ ಪ್ರವೇಶ ಮಾಡಿಕೊಂಡು ಹಾಗೆ ಲಾಕ್ ಮಾಡ್ಕೊಂಡು ಹೋಗಿದ್ವಲ್ಲ, ಹಾಗಾಗಿ ಏನು ಗಲೀಜಾಗಿರಲಿಲ್ಲ. ನೀಟಾಗಿ ಒಂದು ಸತಿ ಕಸ ಗುಡಿಸ್ಕೊಂಬಿಟ್ಟು ಸ್ವಲ್ಪ ಒಂದು 2 ಅವರಾದರೂ ನಿದ್ದೆ ಮಾಡೋಣ ಅಂಥೇಳಿ ಆ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಗೃಹ ಪ್ರವೇಶ ಮಾಡೋದಕ್ಕೆ ಬಂದಿದ್ದ ದಿವಸನೇ ಒಂದು ಚಾಪೆ, ಒಂದು ಬೆಡ್ಶೀಟು ಕೂಡ ತೊಗೊಂಬಂದಿದ್ವಿ. ಸ್ವಲ್ಪ ಬಟ್ಟೆಗಳನ್ನ ತೊಗೊಂಬಂದಿದ್ವಿ, ಗ್ಲಾಸ್ ಐಟಮು, ಟಿ ವಿ, ಕಂಪ್ಯೂಟರು ಎಲ್ಲ ತೊಗೊಂಬಂದಿದ್ವಿ. ಒಂದಷ್ಟು ಐಟಮ್ನ ಕಾರಲ್ಲಿ ಹಾಕ್ಕೊಂಡು ಬಂದಿದ್ವಿ. ಹಂಗಾಗಿ ಬೆಡ್ಶೀಟು ಮತ್ತು ಚಾಪೆ ಕೂಡ ಇತ್ತು. ಸದ್ಯ ಈಗ ಅದನ್ನು ಹಾಕೊಂಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇತ್ತು. ಹಾಗಾಗಿ ಆ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಈ ಸಾಮಾನು ಥಿಂಗ್ಸನ್ನೆಲ್ಲ ಫಸ್ಟ್ ಫ್ಲೋರಿಗೆ ಎತ್ತಿಡೋ ಅಂಥವ್ರು ಬೇಕಿತ್ತು. ಅದಕ್ಕೋಸ್ಕರ ಹುಡ್ಕಾಡ್ತಾ ಇದ್ದು ಯಾರನ್ನ ಹೇಳೋದು ಅಂತೇಳಿ. ಇನ್ನು ಬೆಳಗ್ಗೆ ನನ್ನ ಹಸ್ಬೆಂಡು ಎದ್ದ ಮೇಲೆ ಇನ್ನು ಆ ಕೆಲಸ ಬೇರೆ ಇತ್ತು. ಹಾಗಾಗಿ ಅವರು ಒಂದು 2 ಅವರಾದರೂ ನಿದ್ದೆ ಮಾಡಿದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂಥೇಳಿ ನಾನು ಬೇಗ ಬೇಗ ಈ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಹಾಗೆ ನಾನು ಕೂಡ ತುಂಬ ಜನಕ್ಕೆ ನಮ್ಮ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಊರಲ್ಲಿ ಯಾರಾದರೂ ಸಿಗ್ತಾರಾ ಹೇಳಮ್ಮ ಅಂತ ಕೂಡ ಕೇಳಿದೆ. ಬಟ್ ಊರಲ್ಲಿ ಯಾರೂ ಕೂಡ ಸಿಗಲಿಲ್ಲ. ಅಂದರೆ ಅವ್ರದ್ದೇ ಆದಂಥ ಹೊಲ ಗದ್ದೆ ಕೆಲಸ ಇರುತ್ತೆ, ಇನ್ನು ಅವ್ರ ಕೆಲಸಗಳಿರುತ್ತೆ. ಹಾಗಾಗಿ ಯಾರೂ ಕೂಡ ಸಿಗಲಿಲ್ಲ. ಮತ್ತು ನಮ್ಮ ಅಣ್ಣಂಗೆ ಕೂಡ, ನಮ್ಮ ದೊಡ್ಡಮ್ಮ ಮಗನಿಗೆ ಕೂಡ ಫೋನ್ ಮಾಡಿ ಕೇಳಿದೆ. ನನ್ನ ಹಸ್ಬೆಂಡ್ ಕೂಡ ಅವರ ರಿಲೇಟಿವ್ಸು, ಅವ್ರ ಬ್ರದರ್ಸು, ಅವ್ರು ಯಾರ್ಯಾರಿಗೋ ಫೋನ್ ಮಾಡಿ ಕೇಳಿದರು, ಜನ ಯಾರೂ ಸಿಗ್ತಾ ಇಲ್ಲ ಅಂತ ಹೇಳಿದರು. ಆಮೇಲೆ ನನ್ನ ಹಸ್ಬೆಂಡೇ ಬೆಳಗ್ಗೆನೇ ಹೋಗಿ ಜನನ ಹುಡ್ಕೊಂಬಂದರು. ಶಿವನೇ ಪರಮಾತ್ಮ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಬೆಳಗ್ಗೆ 5:15 ಆಯಿತು. ಇನ್ನು ಸಾಮಾನು ಗಾಡಿಯೆಲ್ಲ ಏನಿದೆ ಸ್ವಲ್ಪ ಶಿಫ್ಟ್ ಮಾಡೋರು ಬೇಕು ಅಂತೇಳಿ ಹೇಳಿದ್ದು. ಅವರು ಇನ್ನೂ ಬಂದಿಲ್ಲ. ಅವ್ರು ಬಂದ ಮೇಲೆ ಇನ್ನು ಶಿಫ್ಟ್ ಮಾಡಬೇಕು. ಬೇಗನೆ ಡ್ರೈವರ್ ವಾಪಸ್ ಹೋಗಬೇಕು ಅಂತಂದರು. ಹಾಗಾಗಿ ಇನ್ನೂ ಬಂದಿಲ್ಲ ಶಿಫ್ಟ್ ಮಾಡೋರು. ನನ್ನ ಹಸ್ಬೆಂಡ್ ಇನ್ನೂ ಮಲಗಿದ್ದಾರೆ. ಒಂದು 2 ಅವರ್ ಅಷ್ಟೇ ನಿದ್ದೆ ಮಾಡಿದ್ದು. ಹಾಗೆ ಸ್ವಲ್ಪ ಬೇಗ ಹೊರಟಿದ್ರೆ ಆಗೋದು. ರಾತ್ರಿ 10:30 ಅಷ್ಟೊತ್ತಿಗೆ ಆಗಿದ್ರೆ ಯಾರಾದರೂ ಸಿಕ್ಕಿ ಶಿಫ್ಟ್ ಆಗೋದು. ನಾವು 6 ಗಂಟೆ ಹೊತ್ತಿಗೆ ಗಾಡಿನೆಲ್ಲ ಫುಲ್ ಮಾಡಿದ್ವಿ. ಬಟ್ ಓನರು ಸ್ವಲ್ಪ ಬಂದು ಸೆಟ್ಲ್ಮೆಂಟ್ ಮಾಡೋದೆಲ್ಲ ಲೇಟ್ ಆಯಿತು. ಇನ್ನು ನಮಗೊಂಚೂರಲ್ಲ ಏನೋ ಸಣ್ಣ ಪುಟ್ಟ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡೋದು ಲೇಟ್ ಆಯಿತು. ಒಂದು 10:30 ಅಷ್ಟೊತ್ತಿಗೆ ಆಗ್ಬಿಟ್ಟಿದ್ರೆ ಆಗೋದು. ಅವ್ರ ಡ್ರೈವರಲ್ಲಿ ಬಿಟ್ಟಾಗಲೂ ಲೇಟ್ ಆಗಿತ್ತು. ನಿಧಾನಕ್ಕೆ ಬಂದಿದ್ದಾರೆ ಅವರು ಪಾಪ. ಹಂಗಾಗಿ 5:15 ಆಯಿತು. ಸ್ವಲ್ಪ ಹೊರಗಡೆ ಒಂಚೂರಂಗೆಲ್ಲ ಗುಡಿಸ್ಬಿಟ್ಟು ಯಾರಿಗೆ ಎತ್ತಿಡೋರಿಗೆ ಹೇಳಿದ್ದು. ನೋಡೋಣ, ಅವ್ರು ಬಂದರೆ ಬೇಗ ಬೇಗ ಆಗೋಗ್ಬಿಡುತ್ತೆ. ಸಾಮಾನೆಲ್ಲ ಎತ್ತಿಟ್ಟು ಆಮೇಲೆ ನಾವು ಉಳಿದ ಕೆಲಸಗಳನ್ನ ಜೋಡಿಸೋದು ಬಿಡಿಸೋದೆಲ್ಲ ಆಮೇಲೆ ಮಾಡ್ತೀನಿ. ಓಕೆ, ವ್ಲಾಗ್ನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬೆಳಗ್ಗೆನೇ ಪಕ್ಷಿಗಳ ಚಿಲಿಪಿಲಿ ಅಂತ ಇತ್ತು. ವಾತಾವರಣ ಅಂತೂ ತುಂಬ ತಂಪಾಗಿತ್ತು, ಚಳಿ ಕೂಡ ಇತ್ತು. ಹಾಗೆ ಪಾಪ ಗಾಡಿ ಲೋಡ್ ತೊಗೊಂಬಂದಿದ್ದು ಡ್ರೈವರು ಗಾಡಿ ಒಳಗಡೆನೇ ನಿದ್ದೆ ಮಾಡ್ತಾಯಿದ್ರು. ಅವರು ಬೇಗನೆ ಮುಗಿಯುತ್ತೆ, ಬೇಗನೆ ಹೋಗಬೇಕು ಅಂತ ಕೂಡ ಹೇಳ್ತಾಯಿದ್ರು. ನಮಗೂ ಬೇರೆ ಬೇರೆ ಲೋಡ್ ಇದೆ ಅಂತೇಳಿ. ಸೊ ಆ ಟೆನ್ಷನ್ ಬೇರೆ ಇದ್ದಿದ್ದರಿಂದ ಬೆಳಗ್ಗೆನೇ ಯಾರಾದರೂ ಸಿಕ್ಬಿಟ್ರೆ ಸಾಕಪ್ಪ, ಬೇಗ ಬೇಗ ಸಾಮಾನೆಲ್ಲ ಶಿಫ್ಟ್ ಮಾಡಿಬಿಟ್ಟು ಅವ್ರನ್ನ ವಾಪಸ್ ಕಳಿಸ್ಬೇಕು ಅನ್ನೋದು ಕೂಡ ನಮ್ಮ ತಲೆಯಲ್ಲಿ ಓಡ್ತಾನೆ ಇತ್ತು. ನಂಗೆ ಹಂಗಾಗಿ ಮಲ್ಕೊಂಡ್ರೂ ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಹಾಗಾಗಿ ನಾನು 5:15ನೇ ಎದ್ಬಿಟ್ಟೆ. ನನ್ನ ಹಸ್ಬೆಂಡ್ ಪಾಪ ಸುಸ್ತಾಗಿತ್ತು ಅಂತೇಳಿ ಅವರು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು. ಹಾಗೆ ನನ್ನ ಹಸ್ಬೆಂಡು ಹಿಂದಿನ ದಿವಸನೇ ಹೇಳಿಟ್ಟಿದ್ರು ಒಬ್ಬರಿಗೆ, ಸೊ ಜನ ಯಾರಾದರೂ ನೋಡಿ ಅಂತೇಳಿ. ಅವರು ಬೆಳಗ್ಗೆ ಫೋನ್ ಮಾಡಿದರೆ ಫೋನೇ ರಿಸೀವ್ ಮಾಡಲಿಲ್ಲ. ಅವರು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು ಅನಿಸುತ್ತೆ ಅಷ್ಟೊತ್ತಿಗೆ. ಸೊ ಹಂಗಾಗಿ ಇನ್ನೇನು ಮಾಡೋದು ಅಂತ ಅದು ಬೇರೆ ದೊಡ್ಡ ಚಿಂತೆ ಬೇರೆ ಆಗಿತ್ತು ನಮಗೆ. ಸೊ ಹೇಗೋ ಸಾಮಾನು ಥಿಂಗ್ಸ್ ಎಲ್ಲ ಎತ್ತಿಡೋದಕ್ಕೆ ಆಮೇಲೆ ಜನ ಸಿಕ್ಕಿದ್ರು. ಸೊ ಹಿಂಗೆ ಯಾರನ್ನೋ ನಂಬ್ಕೊಂಡು ಯಾವುದೇ ಕೆಲಸಗಳನ್ನ ಮಾಡಬಾರ್ದು.
ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಿ ಕರೆಕ್ಟಾಗಿ ಯಾರೋ ಬಂದು ಶಿಫ್ಟ್ ಮಾಡಿಕೊಡ್ತಾರೆ ಅಂತೆಲ್ಲ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ನಮಗೆ ಏನು ಬೇಕು ಅಂತೇಳಿ ದುಡ್ಡು ಕೊಟ್ಟು ಯಾರನ್ನಾರು ಕರೆಸ್ಬಿಟ್ಟು ಕರೆಕ್ಟಾಗಿ ನಾವು ಮಾಡ್ಕೊಳ್ಬೇಕು. ಕೊನೆಗೆ ನನ್ನ ಹಸ್ಬೆಂಡೇ ಹೋಗ್ಬಿಟ್ಟು ಅಲ್ಲಿ ಕೂಲಿ ಆಳುಗಳು ಮತ್ತು ಗಾರೆ ಕೆಲಸಕ್ಕೆ ಎಲ್ಲ ಹೋಗೋದಕ್ಕೆ ಅಂತೇಳ್ಬಿಟ್ಟು ಈ ಬೇಲೂರು ಸರ್ಕಲ್ ಹತ್ರ ಇರ್ತಾರೆ, ಅಲ್ಲೂ ಹೋಗ್ಬಿಟ್ಟು ನನ್ನ ಹಸ್ಬೆಂಡು ಕರ್ಕೊಂಬಂದ್ಬಿಟ್ಟು ಥಿಂಗ್ಸ್ ಎಲ್ಲ ಎತ್ತಿಟ್ರು. ಸೊ ಹಾಗೆ ಇಷ್ಟೆಲ್ಲ ಆಗೋಯಿತು. ಒಟ್ಟಾರೆ ಹೆಂಗೋ ಬೇಗ ಬೇಗ ಮನೆ ಬಂದು ಶಿಫ್ಟ್ ಆದ್ವಲ್ಲ, ಒಂದು ನೆಮ್ಮದಿ ಆಯಿತು ನಿಜವಾಗ್ಲೂ, ಹುಷಾರಾಗಿ ಬಂದು ತಲುಪಿದ್ವಲ್ಲ ಅಂತೇಳಿ. ಹಾಗೆ ನಾವು ಹಾಲುಗ್ಸಿದ ದಿವಸ ನಮ್ಮ ಮನೆ ಮುಂದೆ ಶೀಟ್ ಹಾಕ್ಕೊಡ್ತೀನಿ ಅಂತೇಳಿ ಓನರು ಆ ರಾಡ್ಗಳನ್ನ ಹಾಕ್ಸಿದ್ರು. ನಾನೇನು ಅಂದ್ಕೊಂಡೆ, ಸೋನ ಬರೋ ಹೊತ್ತಿಗೆಲ್ಲ ಶೀಟ್ ಹಾಕಿರ್ತಾರೆ ಅಂತಲೇ ಅಂದ್ಕೊಂಡೆ ಮನೆ ಮುಂದೆ. ಬಟ್ ಶೀಟೇ ಹಾಕಿರಲಿಲ್ಲ, ರಾಡ್ಗಳನ್ನ ಮಾತ್ರ ಹೊಡೆದು ಪೇಂಟೆಲ್ಲ ಹೊಡೆದು ರಾಡ್ಗಳಿಗೆ ಇಟ್ಟಿದ್ರು. ಆ ಕಬ್ಬಣಕ್ಕೆಲ್ಲ ಪೇಂಟ್ ಹೊಡೆದು ಶೀಟ್ ಹಾಕಿರಲಿಲ್ಲ. ಸೊ ಅದು ನಾನು ಹಾಕಿರ್ತಾರೆ ಅಂತಲೇ ಅಂದ್ಕೊಂಡೆ. ಆಮೇಲೆ ನಾವು ಕೇಳಿದ್ದಕ್ಕೆ ಅವ್ರು ಸ್ವಲ್ಪ ಹೊರಗಡೆ ತಮಿಳ್ನಾಡು ಕಡೆ ಎಲ್ಲೆಲ್ಲೋ ಹೋಗಿದ್ರಂತೆ, ಹಂಗಾಗಿ ಹಾಕ್ಸಿಲ್ಲ, ಹಾಕ್ಸ್ಕೊಡ್ತೀನಿ ಅಂತ ಅಂದಿದ್ದಾರೆ. ಸೊ ಅದು ಶೀಟೆಲ್ಲ ಹಾಕ್ಸ್ಬಿಟ್ರೆ ಇನ್ನೂ ಕೂಡ ಮುಂದ್ಗಡೆ ಎಲ್ಲ ಚೆನ್ನಾಗಿರುತ್ತೆ ತಂಪಾಗಿ. ಸೊ ಹಂಗಾಗಿ ತುಂಬ ಜನ ಮಳೆ ನೀರೆಲ್ಲ ಒಳಗಡೆ ಬರೋದಿಲ್ವಾ ಅಂತೆಲ್ಲ ಕೇಳಿದ್ರಿ ಅಲ್ವಾ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಆಲ್ರೆಡಿ ಈ ರಾಡೆಲ್ಲ ಹಾಕಿದ್ದಾರೆ ಶೀಟ್ ಹಾಕೋದಕ್ಕೆ. ಹಾಗೆ ಈ ಥಿಂಗ್ಸ್ಗಳನ್ನೆಲ್ಲ ಎತ್ತಿಡೋರು ಬಂದು ಥಿಂಗ್ಸ್ ಎಲ್ಲ ಎತ್ತಿಟ್ಟು ಕೂಡ ಹೋದರು. ಆವತ್ತಿನ ದಿನ ಮತ್ತೆ ನಾನು ಯಾವುದೇ ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ಈ ಥಿಂಗ್ಸ್ ಎಲ್ಲ ಫುಲ್ಲು ಮನೆ ತುಂಬ ಹರಡಿತ್ತು. ಅದರ ನೆಕ್ಸ್ಟ್ ಡೇ ಇದು. ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಮಂಚ ಎಲ್ಲ ಫಿಟ್ ಮಾಡಿದರು. ಹಾಗೆಯೇ ನಮ್ಮಮ್ಮ ಆವತ್ತಿನ ದಿನವೂ ಕೂಡ ಬ್ರೇಕ್ಫಾಸ್ಟ್ ತೊಗೊಂಬಂದಿದ್ರು, ಮತ್ತು ನೆಕ್ಸ್ಟ್ ಡೇ ಕೂಡ ಮೆಂತ್ಯ ಮುದ್ದೆ ಮಾಡ್ಕೊಂಡು ತೊಗೊಬಂದಿದ್ರು. ನಮ್ಮಮ್ಮ ಮೆಂತ್ಯ ಮುದ್ದೆ ಮಾಡ್ಕೊಂಡು ತಂದಿದ್ರು. ಮೆಂತ್ಯ ಮುದ್ದೆ ಕೂಡ ಸಖತ್ ಟೇಸ್ಟಿಯಾಗಿತ್ತು. ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮೆಂತ್ಯ ಮುದ್ದೆ ತಿಂದೆ. ತುಂಬ ದಿವಸ ಆಗಿಬಿಟ್ಟಿತ್ತು ಮೆಂತ್ಯ ಮುದ್ದೆ ತಿಂದ್ಬಿಟ್ಟು. ಹಾಗೆ ಚೆನ್ನಾಗಿ ಮಳೆ ಕೂಡ ಶುರುವಾಗ್ಬಿಟ್ಟು 2:45ಗೆ ನೋಡಲಿ ಟೈಮ್ ಹೆಂಗಾಯ್ತು ವಾತಾವರಣ. ಗದ್ದೆ ಬೈಲು ತಗೊಂಡೋದ್ರಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡು ಗದ್ದೆ ಬೈಲುಗಳಲ್ಲಿ ಇದಾಗುತ್ತೆ, ಮನೆಗಳ ಹತ್ರ ಏನು. ನಮ್ಮ ಮನೆಯನ್ನು ರೆಡಿಯಾಗೋ ಹೊತ್ತಿಗೆ ಅಡುಗೆ ಮನೆ ಹೆಂಗಾಯಿತು. ತಡಿತೀನಿ, ಮಳೆ ಇದೋಗ್ಲಿ, ಕರೆಂಟ್ ಬರಲಿ ತಡಿ, ಗೀಸರ್ ಆನ್ ಮಾಡ್ಕೊಂಡು ಮಾಡುವಂತ. ಸೋಲಾರ್ ಯಾಕಡೆ ತಿರ್ಸದ ಗೊತ್ತಿಲ್ಲ, ನೋಡ್ಬೇಕು. ತಿರುಗಿಸ್ಬಿಟ್ಟೆಲ್ಲ ಎಲ್ಲ ತಿರುಗಿಸ್ ನೋಡಿ ಬರುತ್ತೆ. ಬಿಸಿನೀರು ಮೋಸ್ಟ್ಲಿ ಸೋಲಾರ್ ಕಲೆಕ್ಷನ್ ಇಲ್ಲ ಅನ್ಸುತ್ತೆ. ಕೊಟ್ಟಿಲ್ಲಲ್ಲ. ಸೋಲಾರ್ ಇದೆ ಅಂತ ಅವತ್ತ ಅಮ್ಮ ಹೇಳ್ತು, ಮತ್ತೆ ಕೇಳಬೇಕು. ಚಿನಿ ಭತ್ತದ ತೋರಣ ಆಗ್ತಾ ಇಲ್ಲ ನೋಡು. ನೋಡ್ದ ಬಿಸಿನೀರು ಮಾಡಬೇಕಂಗ ನೀರು ನಮ್ಮ ಇವತ್ತು ನೀರು ನಾಳೆ ಬಂದಿರುತ್ತೆ. ಸ್ಕ್ರೀನ್ ಹಾಕ್ಬಿಟ್ಟು
ಕೂರ್ಸಿದ್ರ ಚೊಟ್ಟ ಆಗಿಲ್ಲ ತಾನೆ ನೋಡಿ ಒಂದ್ಸತಿ ಇಲ್ಲಿಂದ ನಂಗೆ ಚೊಟ್ಟ ಅನ್ನಿಸ್ತದಡ ಇಲ್ಲಿಂದ ಹಂಗೆ ಕಾಣುತ್ತಾ ಅಂತ. ಅಡುಗೆ ಮನೆ ಪಾತ್ರೆಗಳೆಲ್ಲ ಯಾವಾಗ ಸೆಟ್ ಮಾಡ್ಕೋತೀನೋ ಗೊತ್ತಿಲ್ಲ. ಪಾತ್ರೆಗಳು ಬೇಕಾಗಿರೋದು ಬೇಡದಿರೋದೆಲ್ಲ ನೋಡಿಕೊಂಡು ತೆಗೆದಿಡಬೇಕು. ಬನ್ನಿ ಮೇಡಮ್, ಬನ್ನಿ. ಗೀಝರು ಇಲ್ಲೇ ಇದೆ. ಗೀಝರು ಇದು ಅಮ್ಮನ ಮನೆಗೆ ಶಿಫ್ಟ್ ಮಾಡಬೇಕು ಗೀಝರ್ನ. ಖಾರದ ಪುಡಿ ಇನ್ನು ಅಲ್ಲಿದೆ ಪ್ಯಾಕೆಟಲ್ಲಿ, ಅದೆಲ್ಲ ಅಲ್ಲೇ ಇರಬೇಕು. ಚಿನ್ನೆ ಡ್ರಾದೊಳಗೆ ಹಾಕ್ತಾ ಚಿನ್ನಿ ಖಾರದ ಪುಡಿ. ತುಂಬ ಖಾರ ಬೇಡ ಬಿಡು. ಟೊಮೆಟೊ ಹಾಕು. ಖಾರ ಬೇಕಾ? ಇಲ್ಲ ಸೀಸನ್ ಮನೆ ಮಿಂಚ್ತೈತೆ ಕಣ್. ಮನೆ ಮಳೆ ಬರುತ್ತೇನೋ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ತುಂಬ ಸುಸ್ತಾಗ್ಬಿಟ್ಟಿದ್ದೀರ, ಬನ್ನಿ. ಫ್ಯಾನ್ ಹೆಂಗಿರು ಫಿಟ್ ಆಯ್ತಲ್ಲ, ಫ್ಯಾನ್ ಹಾಕೊಬಿಟ್ಟು ಆರಾಮಾಗಿ ಮಾಡ್ಕೊಬಿಡು. ಅಟ್ಲೀಸ್ಟ್ 8 ಅವರ್ 9 ಅವರ್ ಮಲಗಬೇಕು. ಊಟ ಮಾಡ್ಕೊಂಬಂದು ಅಜ್ಜಿ ಮನೇಲಿ ಮಲ್ಗೋಣ ಆರಾಮಾಗಿ. ಜರ್ಗ ಮನೇಲಿ ಸಾರು ಅನ್ನ ಮಾಡಿಟ್ಟು ಇದ್ದ. ಮುದ್ದೆ ಪದ್ದೆ ಏನು ಬೇಡ, ಒಂಚೂರು ಅನ್ನ ಉಂಡ್ರೆ ಸಾಕು. ಹಾಂ, ಆಮ್ಲೆಟಾ? ಮೊಟ್ಟೆನೂ ಬೇಡ, ಏನು ಬೇಡ, ಅನ್ನ ಇಕ್ಕಮ್ಮ. ನಾಳ್ಗಿಡನ ನಾಡ್ದ ಭಾನ್ಗಿನವಾರ ಮಾಡಿದ್ರೆ ಲೈಟ್ ಹಾಕೋ ಅಡುಗೆ ಮನೆದು. ಬಾಗ್ಲು ಹಾಕ್ತೀನಿ. ಆಮ್ಲೆಟ್ ಹಾಕ್ತೀಯಾ? 10:30. ಹಾಂ, ಗುಡ್ ನೈಟ್ ತನು. ಗುಡ್ ನೈಟ್ ಅಮ್ಮ. ಇದನ್ನ ಇಲ್ಲ ಹಾಕ್ಲಾ? ಅಲ್ಲ ಹಾಕು, ಹಿಂದಕ್ಕೆ ಹಾಕು. ಇದಕ್ಕೆ ಮನೆ ಸಾಮಾನುಗಳನ್ನ ಕಂಪ್ಲೀಟಾಗಿ ಇವತ್ತು ಕೂಡ ಜೋಡಿಸಾಗಲಿಲ್ಲ. ಮನೆ ಸಾಮಾನೆಲ್ಲ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಹೋಮ್ ಟೂರ್ ಕೂಡ ಮಾಡಿ ತೋರಿಸ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.